ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಟಿವಿ9 ಡಿಜಿಟಲ್ ವಾಹಿನಿಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಇಂದು ಇರ್ಬೋದು, ನಿನ್ನೆ ಇರ್ಬೋದು, ನಾಳೆ ಇರ್ಬೋದು, ಈ ವಾರ ಪೂರ್ತಿ ಕೂಡ ನಾವು ಸಾಕ್ಷಾತ್ ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕೃಷ್ಣಂ ಒಂದೇ ಜಗದ್ಗುರು. ಇಡೀ ಜಗತ್ತಿಗೆ ಒಬ್ಬೇ ಒಬ್ಬ ಗುರು ಅಂದರೆ ಅದು ಕೃಷ್ಣ. ಕೃಷ್ಣನನ್ನು ಯಾಕೆ ತಗೊಳ್ತೀವಿ ಅಂದರೆ ಪರಿಪೂರ್ಣದ ಸಂಕೇತ. ರಾಮ ಮತ್ತು ಕೃಷ್ಣರಿಬ್ಬರೂ ಸಹ ಪರಿಪೂರ್ಣದ ಸಂಕೇತ ಕೂಡ ಆಗಿರ್ತಾರೆ. ಇನ್ನು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಹೇಗೆ ಆಚರಣೆ ಮಾಡ್ಕೊಳ್ತೀವಿ? ನಾವು ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ದಿನ ವಿಶೇಷವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ರೋಹಿಣಿ ನಕ್ಷತ್ರ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ಕೃಷ್ಣ ಅಂದಾಗೇನು ಮಗುವಾಗಿರ್ತಾರೆ, ತಂದೆಯಾಗಿರ್ತಾರೆ, ಸ್ನೇಹಿತರಾಗಿರ್ತಾರೆ, ಗುರುಗಳಾಗಿರ್ತಾರೆ, ಚಿಕ್ಕ ಮಗುವಿನ ಥರ ಆಟ ಆಡ್ತಾರೆ, ಪ್ರಬುದ್ಧತೆ ಇರತಕ್ಕಂಥವರ ರೀತಿ ವರ್ತನೆ ಮಾಡ್ತಾರೆ, ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಎಲ್ಲೋ ಒಂದು ಕಡೆ ಒಂದೇ ಸರಿ ಕೃಷ್ಣ ಅಂದರೆ ಸಾಕಂತೆ ನಿಮ್ಮ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ದೇವರು ಕೂಡ ಕೃಷ್ಣ ಆಗಿರ್ತಾನೆ. ಅಂತಹ ಕೃಷ್ಣನ ಜನ್ಮಾಷ್ಟಮಿಯನ್ನು ನಮ್ಮ ಮನೆಯಲ್ಲಿ ಯಥಾವಿಧಿಯಾಗಿ ಯದ್ಭಾವಂ ತದ್ಭವತಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮನೆಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಕೊಳ್ತೀವಿ. ಯಾವ ರೀತಿ? ಮನೆಯನ್ನು ಶುದ್ಧಿ ಮಾಡ್ತೀವಿ, ಒಳ್ಳೆ ಇದರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಸ್ನಾನ ಮಾಡಿದ ತಕ್ಷಣವೇ ಕೃಷ್ಣನ ವಿವಿಧ ಲೀಲೆಗಳನ್ನು ಓದ್ತಕ್ಕಂಥದ್ದು, ಕೃಷ್ಣನ ವಿವಿಧ ಲೀಲೆಗಳನ್ನು ಹಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಮನೆ ಶುದ್ಧಿ ಆಗಿದ ತಕ್ಷಣ ಪುಟ್ಟ ಮಕ್ಕಳಿಗೆ ಕೃಷ್ಣನ ಅಲಂಕಾರ ಮಾಡ್ತಕ್ಕಂಥದ್ದು, ಹಳದಿ ಬಟ್ಟೆಯನ್ನು ಮಕ್ಕಳಿಗೆ ತೊಡಿಸ್ತಕ್ಕಂಥದ್ದು, ಅದರ ಜೊತೆಗೆ ಸಂಕಲ್ಪಗಳು ಮಾಡ್ಕೊಳ್ಳೋದು, ಭಗವಂತನ ಹೆಸರಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದು. ದೇವರು ಸಂಗೀತಕ್ಕೆ ಒಲಿತಾನಂತೆ, ನವವಿಧ ಭಕ್ತಿಗಳಿಗೆ ಒಲಿತಾನಂತೆ, ಪ್ರಾರ್ಥನೆಗೆ ಒಲಿತಾನಂತೆ. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಆಗುತ್ತೆ. ಈ ಕೃಷ್ಣ ಜನ್ಮಾಷ್ಟಮಿ 5251ನೇ ಜನ್ಮಾಷ್ಟಮಿ. ನಾವೆಲ್ಲರೂ ಕೂಡ 60ನೇ ವರ್ಷ, 20ನೇ ವರ್ಷ, 30ನೇ ವರ್ಷ ಅಂತ ಏನೇನೋ ಅಂದ್ಕೋತೀವಲ್ವ. ನಮ್ಮ ಜನ್ಮ ದಿನಾಂಕಗಳು, ಜನ್ಮ ಸಮಯ 5251ನೇ ಜನ್ಮಾಷ್ಟಮಿ ಕೂಡ ಆಗಿರುತ್ತೆ. ಇದರಿಂದ ಏನಾಗುತ್ತೆ? ಮನೆ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ, ಒಂದು ಉತ್ಸಾಹ ಬರುತ್ತೆ. ಎಲ್ಲೋ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಎದುರಿಸ್ತಕ್ಕಂಥ ಶಕ್ತಿ ಕೂಡ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. 27ನೇ ತಾರೀಕು ಕೂಡ ಈ ರೋಹಿಣಿ ನಕ್ಷತ್ರ ಇರ್ತಕ್ಕಂಥ ಯೋಗ ಕೂಡ ಇವತ್ತಿನ ಸಹ ಆಗಿರುತ್ತೆ. ನಾವು ಈ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ವಿಧವಾದ ಭಕ್ಷ್ಯಗಳನ್ನು ಮಾಡ್ತಕ್ಕಂಥದ್ದು, ಮಕ್ಕಳನ್ನು ಕರೀತಕ್ಕಂಥದ್ದು, ಆಟಗಳನ್ನ ಆಡ್ತಕ್ಕಂಥದ್ದು, ಹಾಡುಗಳನ್ನ ಹೇಳ್ತಕ್ಕಂಥ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ ಈ ಮಂತ್ರವನ್ನು ಹೆಚ್ಚಾಗಿ ಹೇಳ್ಕೊಂಡಾಗ ಆ ಕೃಷ್ಣನ ಆವಿರ್ಭಾವ ಕೂಡ ನಮ್ಮ ಮನೇಲಿ ಬರುತ್ತೆ. ಆ ಮಕ್ಕಳಲ್ಲಿ ಉಲ್ಲಾಸ ಬರ್ತಕ್ಕಂಥದ್ದು. ಕೆಲವರು ಪಾದಗಳನ್ನು ಕೃಷ್ಣ ಒಳಗೆ ಬಂದಂಗೆ ಹಾಕ್ತಾರೆ. ಯಾಕೆಂದರೆ ಕೆಲವು ಸಾರಿ ಲಕ್ಷ್ಮೀ ಹಬ್ಬಗಳಲ್ಲಿ ಮಾಡ್ತೀವಿ ನಾವು, ಲಕ್ಷ್ಮಿಯ ಪಾದಗಳು ಮಾಡಿ ಲಕ್ಷ್ಮಿ ಒಳಗೆ ಬಂದಂಗೆ ಮನೆ ಒಳಕ್ಕೆ. ಅದೇ ರೀತಿ ಕೃಷ್ಣನ ಪಾದಗಳು, ಕೃಷ್ಣನನ್ನು ಆ ಮಕ್ಕಳಲ್ಲಿ ನೋಡ್ತಕ್ಕಂಥದ್ದು, ಮಕ್ಕಳಲ್ಲೇ ವಿಶೇಷವಾಗಿ ಒಂದು ಶಕ್ತಿ ಕೂಡ ಆವಿರ್ಭಾವ ಆಗ್ತೈತೆ. ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.